ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹಲವು ಬದಲಾವಣೆಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ತರ ಬದಲಾವಣೆ ಆಗಲೇಬೇಕು ಅಂತೇಳಿ ಆ ಪಕ್ಷದ ನಾಯಕರು ಪಕ್ಷದ ಹೈಕಮಾಂಡ್ಗೆ ಹೆಚ್ಚಿನ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು. ಸಿದ್ದರಾಮಯ್ಯನವರು ಕರ್ನಾಟಕದ ಪ್ರಮುಖ ಅಹಿಂದ ನಾಯಕ. ಅವರು 2ನೇ ಬಾರಿ CM ಆದಮೇಲೆ ಅವರು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಅಹಿಂದ ನಾಯಕ ಅಂತ ಗುರುತಿಸ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವರ ಕಾರ್ಯವೈಖರಿಯ ಬಗ್ಗೆ, ಸಿದ್ದರಾಮಯ್ಯನವರ ಸಿದ್ಧಾಂತದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಅಲ್ಲಿನ ಜನ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಎಷ್ಟೋ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಡ್ತಾರಂತೆ, ನರೇಂದ್ರ ಮೋದಿಯವರಿಗೆ ಒಳ್ಳೆ ಉತ್ತರ ಕೊಡ್ತಾರಂತೆ, ನರೇಂದ್ರ ಮೋದಿಯವರು ಏನೇ ಕಾರ್ಯ ಮಾಡಿದ್ರು ಅದಕ್ಕೆ ಸೂಕ್ತವಾದ ತಿರುಗೇಟನ್ನು ಕೊಡ್ತಾರಂತೆ, ನರೇಂದ್ರ ಮೋದಿ ಮುಂದೆ ಸಿದ್ದರಾಮಯ್ಯನವರೇ ಸರಿ ಅಂತೇಳಿ ಹಲವು ರಾಜ್ಯಗಳಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತುಗಳು ಕೇಳೋದುಂಟು. ಹೀಗಾಗಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಇಡೀ ದೇಶಾದ್ಯಂತ ಬಳಸ್ಕೋಬೇಕು, ಅವರನ್ನು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ಕುಟುಂಬವನ್ನು ಬಿಟ್ಟು ಮತ್ತೊಬ್ಬರ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಖಂಡಿತವಾಗಿಯೂ ನರೇಂದ್ರ ಮೋದಿಯವರನ್ನು ಸೋಲಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಶುರುವಾಗಿದೆಯಂತೆ. ಬಿಹಾರದಲ್ಲಿ ಈ ಬಾರಿ ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದೇ ಬರುತ್ತೆ, RJDಗೂ ಅಹಿಂದ ಮತಗಳು ಬರುತ್ತೆ ಅಂತಲೇ ಲೆಕ್ಕಾಚಾರ ಹಾಕಿದರು. ಆದರೆ ಅಲ್ಲಿನ ಅಹಿಂದ ಮತದಾರರು BJP ಮತ್ತು JDU ಕಡೆಯೇ ಹೆಚ್ಚಾಗಿ ವಾಲಿದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಆತಂಕಕ್ಕೆ ಕಾರಣವಾಗಿರೋದು. ಸಿದ್ದರಾಮಯ್ಯನಂತಹ ಅಹಿಂದ ನಾಯಕನನ್ನು ಮುಂದಿಟ್ಟುಕೊಂಡು ನಾವು ದೇಶಾದ್ಯಂತ ಪ್ರಚಾರ ಮಾಡಿದ್ರೆ ಖಂಡಿತವಾಗಿಯೂ ದೇಶದ ಅಹಿಂದ ವರ್ಗಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಬಹುದು. ಇಂತಹ ಒಂದು ಕಾರ್ಯ ಆಗಬೇಕು ಅಂದರೆ ನಾವು ಸಿದ್ದರಾಮಯ್ಯನವರ ಶಕ್ತಿಯನ್ನು ಯೂಸ್ ಮಾಡ್ಕೋಬೇಕು. ದೇಶಾದ್ಯಂತ ಸಿದ್ದು ಅವರಿಂದ ಪ್ರವಾಸವನ್ನು ಮಾಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನಗೊಳಿಸಬೇಕು ಅನ್ನೋ ಒಂದು ಚರ್ಚೆ ಶುರುವಾಗಿರೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ವಿಚಾರ ಬಂದಿತ್ತು. ಸಿದ್ದರಾಮಯ್ಯನವರ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು, ದೇಶಾದ್ಯಂತ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಪ್ರಚಾರವನ್ನು ಮಾಡಬೇಕು, ಎಲ್ಲ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನವರಿಗೆ ಪ್ರಚಾರಕ್ಕೆ ಅವಕಾಶವನ್ನು ಕೊಡಬೇಕು. ಅವರಿಗೆ ಭಾಷೆ ಸಮಸ್ಯೆ ಬಂದರೂ ಕೂಡ ಅವರ ಹಾವಭಾವದಿಂದ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿನ ಜನ ಅರ್ಥ ಮಾಡ್ಕೋತಾರೆ. ಅಂತಹ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ. ಹೇಗೆ ನರೇಂದ್ರ ಮೋದಿಯವರು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇಲ್ಲೆಲ್ಲ ಹೋಗಿ ಹಿಂದಿನಲ್ಲೇ ಭಾಷಣ ಮಾಡಿ ಅಲ್ಲಿನ ಜನಗಳ ಮನಸ್ಸನ್ನು ಗೆಲ್ತಾರೋ ಅಂದರೆ ಹಾವಭಾವದಿಂದ ಅವ್ರೇನು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿನ ಜನಗಳಿಗೆ ಗೊತ್ತಾಗುತ್ತಲ್ಲ, ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡಿದರೂ ಆಯಾ ರಾಜ್ಯದ ಜನ ಅರ್ಥ ಮಾಡ್ಕೋತಾರೆ, ಅವರೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಗ್ರಹಿಸ್ಕೋತಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರೆ ಖಂಡಿತವಾಗಿಯೂ BJPಗೆ ಟಕ್ಕರ್ ಕೊಡ್ಬೋದು, ನರೇಂದ್ರ ಮೋದಿಯವರಿಗೆ ಸೆಡ್ಡು ಹೊಡೆಯಬಹುದು. ಇಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಲವರು ಸಲಹೆಯನ್ನು ಕೊಡ್ತಾ ಇದ್ದಾರಂತೆ. ಹೈಕಮಾಂಡ್ಗೂ ಕೂಡ ಈ ಸಲಹೆ ಮೆಚ್ಚುಗೆ ಆಗಿದೆ. ಹೌದು, ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಳ್ಳೋಣ, ಮುಂದಿನ 2029 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕು ಮತ್ತು ಸಿದ್ದರಾಮಯ್ಯ ಒಬ್ಬ ಪ್ರಮುಖ ನಾಯಕ, ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕ ಅನ್ನೋದನ್ನು ನಾವು ಈಗಿನಿಂದಲೇ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಆದರೆ ಖಂಡಿತವಾಗಿಯೂ ನರೇಂದ್ರ ಮೋದಿಯವರಿಗೆ ಸೆಡ್ಡು ಹೊಡೆಯಬಹುದು. ಕೇವಲ ಒಂದೇ ಕುಟುಂಬವನ್ನು ಇಟ್ಕೊಂಡು ಮುಂದಕ್ಕೆ ಹೋದರೆ ಕಾಂಗ್ರೆಸ್ ಪಕ್ಷ ಯಾಕೋ ಜನ ಓಟ್ ಆಗ್ತಾಯಿಲ್ಲ, ಒಂದು ರಾಜ್ಯದಲ್ಲಿ ಓಟ್ ಹಾಕ್ತಾರೆ, ಮತ್ತೊಂದು ರಾಜ್ಯದಲ್ಲಿ ಓಟ್ ಆಗ್ತಿಲ್ಲ. ಹೀಗಾಗಿ ಸಿದ್ದರಾಮಯ್ಯನಂತಹ ನಾಯಕರನ್ನು ಮುಂದಿಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಿದ್ರೆ ಖಂಡಿತ ಪಕ್ಷಕ್ಕೆ ಲಾಭ ಆಗತ್ತೆ. ಇದರ ಬಗ್ಗೆ ಯೋಚನೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಂದಿರೋದು. ಹೇಗೂ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜನವರಿ ತಿಂಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಪೈಕಿ ಹೆಚ್ಚಿನ ದಿನ ಮುಖ್ಯಮಂತ್ರಿ ಆದವರು ಎಂಬ ದಾಖಲೆಯನ್ನು ಕೂಡ ಬರೀತಾ ಇದ್ದಾರೆ. ಈಗ ಅವರನ್ನು ರಾಷ್ಟ್ರ ರಾಜಕಾರಣ ಕರ್ಕೊಂಡು ಹೋಗೋಣ, ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ಅವರೇ ಮುಖ್ಯಮಂತ್ರಿ ಆಗಿರಲಿ, ನಂತರ ಲೋಕಸಭಾ ಚುನಾವಣೆ ನಂತರ ಅವ್ರನ್ನ ಸೆಂಟ್ರಲ್ ಪಾಲಿಟಿಕ್ಸ್ ಕರ್ಕೊಂಡು ಹೋಗಬೇಕು, ಇಲ್ಲಿ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಬಹುದು. ಅಲ್ಲಿವರೆಗೂ ಸಿದ್ದರಾಮಯ್ಯನವರು CM ಆಗಿರ್ತಾರೆ ಮತ್ತು ದೇಶಾದ್ಯಂತ ಪ್ರಚಾರವನ್ನು ಮಾಡ್ತಾ ಇರಲಿ. ಹೇಗೆ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ BJP ಪಕ್ಷವನ್ನು ಅಧಿಕಾರಕ್ಕೆ ತಂದರೋ, ಅದೇ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅನ್ನೋ ಒಂದು ಸಲಹೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರ್ತಿರೋದು. ಈ ಸಲಹೆಗೆ ಹಲವು ರಾಜ್ಯಗಳ ಕಾಂಗ್ರೆಸ್ ಮುಖಂಡರು ಎಸ್ ಅಂತ ಹೇಳ್ತಾ ಇದ್ದಾರಂತೆ. ಹೌದು, ಸಿದ್ದರಾಮಯ್ಯನಂತಹ ನಾಯಕ ಬೇಕು, ಅವರಿಗಿರುವಂತಹ ಬುದ್ಧಿವಂತಿಕೆ, ಅವರಿಗಿರುವಂತಹ ಆರ್ಥಿಕ ಜ್ಞಾನ ಮತ್ತು ಅವರಲ್ಲಿರುವಂತಹ ಸಿದ್ಧಾಂತ, ಅದು ಜನಪರವಾಗಿರುವಂತಹ ಸಿದ್ಧಾಂತ. ಅವರಿಗೆ ಅಹಿಂದ ವರ್ಗದವರನ್ನ ಕಂಡ್ರೆ ವಿಶೇಷವಾದ ಪ್ರೀತಿ ಇದೆ. ಅವರು ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಅದನ್ನು ಸಂಭಾಳಿಸ್ಕೊಂಡು ಹೋಗುವಂತಹ ಶಕ್ತಿ ಇದೆ. ಇವತ್ತು ದೇಶದ ಆರ್ಥಿಕತೆ ಸರಿ ದಾರಿಗೆ ಬರಬೇಕು ಅಂದರೆ
ಸಿದ್ದರಾಮಯ್ಯನಂತಹ ನಾಯಕರ ಅಗತ್ಯ ಇದೆ. ಅವರ ಶಕ್ತಿಯನ್ನು ಬಳಸ್ಕೊಂಡು ನರೇಂದ್ರ ಮೋದಿ ಅವರನ್ನು ಎದುರಿಸೋಣ ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬರ್ತಾ ಇರೋದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಪೈಪೋಟಿ ಶುರುವಾಗೋದು ಖಚಿತ ಅನ್ನೋ ಮಾತು ಕರ್ನಾಟಕ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವಿಪರ್ಯಾಸ ಅನ್ನೋದ್ರೆ ಈ ಅಮಿತ್ ಶಾ ಇದಾರಲ್ಲ, ಅಮಿತ್ ಶಾ ಅವರು ಭಾಷಣ ಬಿಜೆಪಿ ಪಾರ್ಟಿನಲ್ಲಿ ಸಿದ್ದರಾಮಯ್ಯನಂತ ಭ್ರಷ್ಟ ಸರ್ಕಾರ ದೇಶದಲ್ಲೇ ಎಲ್ಲೂ ಬಂದಿಲ್ಲ. ಯಾರನ್ನು ಕೂಡಿಸ್ಕೊಂಡು ಭಾಷಣ ಮಾಡೋದು? ಪಕ್ಕದಲ್ಲಿ ಯಡಿಯೂರಪ್ಪ ಕೂತವ್ರೆ, ಆ ಕಡೆ ಕೃಷ್ಣ ಶೆಟ್ಟಿ ಕೂತವ್ರೆ, ಆ ಕಡೆ ಇವರು ಕೂತವ್ರೆ. ಸ್ವತಃ ಈ ಅಮಿತ್ ಶಾನೇ ಜೈಲ್ಗೆ ಹೋಗಿ ಬಂದಿರೋನು. ಸುಳ್ಳು ಹೇಳ್ತಾ ಇಲ್ಲ ನಾನು. ಅಮಿತ್ ಶಾ ಗುಜರಾತ್ನಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಾಗ ಒಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ರು. ಈಗ ಬೈಲ್ ಮೇಲೆ ಇರೋದು ಅವರು. ಒಂದು ವೇಳೆ 2014ರಲ್ಲಿ ಮೋದಿ ಸರ್ಕಾರ ಬರದೇ ಹೋಗಿದ್ರೆ ಅವ್ರು ಜೈಲಿನಿಂದ ಈಚೆಗೆ ಬರ್ತಿರ್ಲಿಲ್ಲ. ಇವ್ರು ನಾವು ಪಟೇಲ್ ಕೊಡೋದ ಪಕ್ಕದಲ್ಲಿ ಯಡಿಯೂರಪ್ಪ, ಕಟ್ಟಾ ಸುಬ್ರಹ್ಮಣ್ಯ, ಕೃಷ್ಣ ಶೆಟ್ಟಿ, ಜನಾರ್ದನ್ ರೆಡ್ಡಿ ಆ ಪಕ್ಕದಲ್ಲಿ ನೋಡ್ಕೊಂಡಾರು ಹೇಳಕ್ಕಿಲ್ವಾ ಇದು ಯಾರು ಕೂತವ್ರೆ ಅಂತ? ವಿಪರ್ಯಾಸ ಅನ್ನೋದ್ರೆ ಈ ಅಮಿತ್ ಶಾ ಇದಾರಲ್ಲ, ಅಮಿತ್ ಶಾ ಅವರು ಭಾಷಣ ಬಿಜೆಪಿ ಪಾರ್ಟಿನಲ್ಲಿ ಸಿದ್ದರಾಮಯ್ಯನಂತ ಭ್ರಷ್ಟ ಸರ್ಕಾರ ದೇಶದಲ್ಲೇ ಎಲ್ಲೂ ಬಂದಿಲ್ಲ. ಯಾರನ್ನು ಕೂಡಿಸ್ಕೊಂಡು ಭಾಷಣ ಮಾಡೋದು? ಪಕ್ಕದಲ್ಲಿ ಯಡಿಯೂರಪ್ಪ ಕೂತವ್ರೆ, ಆ ಕಡೆ ಕೃಷ್ಣ ಶೆಟ್ಟಿ ಕೂತವ್ರೆ, ಆ ಕಡೆ ಇವರು ಕೂತವ್ರೆ. ಸ್ವತಃ ಈ ಅಮಿತ್ ಶಾನೇ ಜೈಲ್ಗೆ ಹೋಗಿ ಬಂದಿರೋನು. ಸುಳ್ಳು ಹೇಳ್ತಾ ಇಲ್ಲ ನಾನು. ಅಮಿತ್ ಶಾ ಗುಜರಾತ್ನಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಾಗ ಒಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ರು. ಈಗ ಬೈಲ್ ಮೇಲೆ ಇರೋದು ಅವರು. ಒಂದು ವೇಳೆ 2014ರಲ್ಲಿ ಮೋದಿ ಸರ್ಕಾರ ಬರದೇ ಹೋಗಿದ್ರೆ ಅವ್ರು ಜೈಲಿನಿಂದ ಈಚೆಗೆ ಬರ್ತಿರ್ಲಿಲ್ಲ.